press the bell icon on the YouTube app and never miss another update. Hi everyone, so this is a lesson combustion and flame. So this is a part 2. Okay, so in this part 1, in this lesson, in part 1, so we discuss the flammable substances, combustible substances, and what is combustion. So what are the conditions should be there to take place combustion. So today in this part 2, so we are going to discuss about the how we control the fire. Okay, so how do we control fire? So how do we control fire? So listening these words, so in your mind, so fire extinguisher, so fire engines nimge mind alli barutte. So now yavaga, so have you seen near your buildings, or it may be any incident, you saw that the burning of building, it may be something, the vehicles, it may be, it will burn. Okay, so how we stop this fire? So once to catch a fire, what are the conditions? So initially we will discuss about the conditions. So which are fire ಆಗಲಿಕ್ಕೆ ಒಂದು ವಸ್ತು ನಮಗೆ ಬರ್ನ್ ಆಗ್ತಾ ಇದೆ ಅಂದರೆ ಏನೇನು ಕಂಡೀಷನ್ಸ್ ಇರಬೇಕು ಅಂತಂದರೆ, ಫಸ್ಟು ಫ್ಯೂಯಲ್ ಇರಬೇಕು. ಸೊ ಅದ್ರ ಜೊತೆಗೆ ಆಕ್ಸಿಜನ್, ಅದ್ರ ಜೊತೆಗೆ ನೆಕ್ಸ್ಟ್ ನಮಗೆ ಹೀಟ್. ಸೊ ಟು ಇನ್ಕ್ರೀಸ್ ದ ಟೆಂಪರೇಚರ್, ಇನ್ನು ಜಾಸ್ತಿ ಹೀಟ್ ಕೊಟ್ಟಿದ್ದಷ್ಟು ಏನಾಗುತ್ತೆ, ಅದು ಬರ್ನಿಂಗ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದೀಸ್ 3 ingredients we can say are requirements for the firing. Okay, so fuel, oxygen, heat, so these 3 are the requirements for the fire. So if we stop these 3, means any one of ಇದಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ನಾವು ರಿಕ್ವೈರ್ಮೆಂಟ್ನ ಸ್ಟಾಪ್ ಮಾಡಿದ್ವಿ ಅಂದರೆ we can control the fire, or it can stop the fire. ಸೊ ನಾವು ಫೈರ್ ಎಂಜಿನ್ಗೆ ಕಾಲ್ ಮಾಡ್ತೀವಿ, ಫೈರ್ ಎಕ್ಸ್ಟಿಂಗ್ವಿಷರ್, ಫೈರ್ ಇದು ಬರುತ್ತೆ, ಕಾರ್ ಅದರಲ್ಲಿ ತೊಗೊಂಡು ಬರ್ತಾರೆ, ವಾಟರ್ ತೊಗೊಂಡು ಬರ್ತಾರೆ. ಸೊ ನೀವು ನೋಡಿರೋ ಹಾಗೆ ಇಷ್ಟೆಲ್ಲ ಆಗುತ್ತೆ. ಸೊ ಫೈರ್ ಎಂಜಿನ್ಗೆ ಕಾಲ್ ಮಾಡಿದ್ರೆ ಫೈರ್ ಎಂಜಿನ್ ಬರುತ್ತೆ. ಸೊ ಅದು ವಾಟರ್ ನೀರು ಹಾಕುತ್ತೆ. ಸೊ ನೀರು ಹಾಕಿದ್ಮೇಲೆ ಅದು ಬೆಂಕಿ ಆರೋಗುತ್ತೆ ಅಂತ ಅಲ್ವಾ, ಇದಿಷ್ಟಲ್ವಾ ಗೊತ್ತಿರೋದು. ಸೊ ಅದು ಹೇಗಾಗುತ್ತೆ ಅನ್ನೋದು. ಸೊ ಈ 3ರಲ್ಲಿ ರಿಕ್ವೈರ್ಮೆಂಟಲ್ಲಿ ಒಂದನ್ನು ನಾವು ಯಾವುದಾದ್ರೂ ಒಂದನ್ನು ಅಥವಾ ಎರಡನ್ನು ಸ್ಟಾಪ್ ಮಾಡಿದ್ರೆ ಕಂಪ್ಲೀಟ್ ಫೈರ್ನ ನಾವು ಕಂಟ್ರೋಲ್ ಮಾಡ್ಬೋದು. ಹಾಗಾದರೆ ಹೇಗೆ? ಸಪ್ಲೈ ಆಫ್ ಫ್ಯೂಲ್ ಆಲ್ರೆಡಿ ಇರುತ್ತೆ. ಸೊ ಇಲ್ಲಿ ಸಪ್ಲೈ ಆಫ್ ಆಕ್ಸಿಜನ್ನ ಕಟ್ ಮಾಡಬೇಕು, ಅಥವಾ ಹೀಟನ್ನು ಏನು ಟೆಂಪ್ರೇಚರ್ನ ರೈಸ್ ಮಾಡ್ತಾ ಇರುತ್ತಲ್ಲ ಇದನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಸೊ ಹಾಗಾದರೆ ಹೇಗೆ? ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ವಾಟರ್, ವಿ ಆರ್ ಯೂಸಿಂಗ್ ಎ ವಾಟರ್ ಟು ಕಂಟ್ರೋಲ್ ದ ಫೈರ್. ಸೊ ಎಲ್ಲಿ ನೋಡಿದ್ರೂ ನಾವೇನು ಮಾಡ್ತೀವಿ, ವಾಟರ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಕರಿತೀವಿ. ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಕರಿತೀವಿ. ಓಕೆ, ಸೊ ಈ ಫೈರ್ ಎಕ್ಸ್ಟಿಂಗ್ವಿಷರ್ ಏನಾಗಿ ಆ್ಯಕ್ಟ್ ಮಾಡುತ್ತೆ ವಾಟರ್? ಹಾಗಾದರೆ ಸೊ ನಾವೆಲ್ಲೇ ಬೆಂಕಿ ಹತ್ತಿರ ನೋಡಿದ್ರು ನಾವು ವಾಟರ್ನ ಹಾಕ್ತಾರೆ ಅಥವಾ ಹಾಕ್ತೀವಿ ಅಂತ ಕೇಳಿದ್ದೀವಿ ಅಲ್ವಾ. ಸೊ ಇದು ಎಲ್ಲಿ ವರ್ಕ್ ಆಗುತ್ತೆ ವಾಟರ್? ಹಾಗಾದರೆ ಸೊ ಕ್ಲಾತ್ಸಿಗೆ ಅಥವಾ ವುಡ್ಡಿಗೆ, ಕಟ್ಟಿಗೆ ಮನೆಗಳಿಗೆ, ಗುಡಿಸ್ಲಿಗಳಿಗೆ, ಅಥವಾ ಬಟ್ಟೆ ಶಾಪಿಗೆ, ಈ ರೀತಿ ಏನಾದ್ರೂ ಬೆಂಕಿ ಹತ್ಕೊಂತು ಅಂದರೆ ವಿ ಕ್ಯಾನ್ ಯೂಸ್ ದ ವಾಟರ್ ಆಸ್ ದ ಫೈರ್ ಎಕ್ಸ್ಟಿಂಗ್ವಿಷರ್. ಓಕೆ, ಸೊ ಬಟ್ ವೆನ್ ದ ಪೆಟ್ರೋಲ್, ಇಫ್ ಇದು ಪೆಟ್ರೋಲ್ ವಿಲ್ ಸ್ಟಾರ್ಟ್ಸ್ ಬರ್ನ್, ಪೆಟ್ರೋಲ್ ಬಂಕೆ ಬೆಂಕಿ ಹತ್ಕೊಂತ ಅವಾಗ ವಾಟರ್ ಹಾಕ್ಲಿಕ್ಕಾಗುತ್ತಾ? ಸೊ ಫಾರ್ ಎಕ್ಸಾಂಪಲ್ ಅಗೈನ್, ಸೊ ಈಗ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಇರುತ್ತೆ ರೂಮ್ ಪೂರ್ತಿ. ಸೊ ಅಲ್ಲಿ ಏನು ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಇಡೀ ಬಿಲ್ಡಿಂಗಿಗೆ ಫೈರ್ ಕ್ಯಾಚ್ ಆಗಿರುತ್ತೆ. ಸೊ ಆನ್ ದಟ್ ಟೈಮ್ what we want to do, if we want to use the water or what? So we can't use the water as a fire extinguisher in these 2 cases, in the petrol, in the fuel, and in the electrical appliances, because this fuel is more higher than the water. Okay, lighter than the water. So ಈ ಆಯಿಲ್ ಆಗಿರ್ಬೋದು, ಫ್ಯೂಯಲ್ ಆಗಿರ್ಬೋದು, ನಾವೇನು ಪೆಟ್ರೋಲ್ ಡಿಸೈನ್ ಅಂತ ಹೇಳ್ತೀವಲ್ಲ, these are all lighter than the water. So it will ದ ವಾಟರ್ ಏನಾಗುತ್ತೆ, ವಾಟರ್ ಮೇಲೆ ಅದು ಫ್ಲೋಟ್ ಆಗ್ತಾ ಹೋಗುತ್ತೆ, ಅದ್ರ ಪಾಡಿಗೆ ಅದು ಬರ್ನ್ ಆಗ್ತಾ ಇರುತ್ತೆ, ಅದು ಸ್ಟಾಪ್ ಆಗೋದಿಲ್ಲ, ವಾಟರ್ ಸ್ಟಾಪ್ ಮಾಡೋದಿಲ್ಲ. ಓಕೆ, ಸೊ ವಾಟರ್ ಇದ್ರೂ ಇಟ್ ವಿಲ್ ಸ್ಟಾರ್ಟ್ಸ್, it will continues to burning. So as in the case, same
ಸೊ ಇನ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್. ಸೊ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಮೊದಲೇ ವಾಟರ್ನ ನಾವು ವಿತ್ ಅವರ್ ವೆಟ್ ಹ್ಯಾಂಡ್ಸ್ ಏನಾದರೂ ನಾವು ಎಲೆಕ್ಟ್ರಿಕಲ್ ಸ್ವಿಚಸ್ನ ಬೋರ್ಡ್ಸ್ನ ಟಚ್ ಮಾಡಿದ್ವಿ ಅಂದರೆ we will get the shock. So in this time we can use the water as a fire extinguisher in the electrical appliances. No, we cannot use the water. So how we can stop in this two cases, the burning or it may be firing? Means in this petrol and fuel we can use the carbon dioxide gas. Okay, so this carbon dioxide gas acts as a fire extinguisher in the case of the fuel and for the electrical appliances. Okay, so how means I will tell you. So this carbon dioxide is higher than the oxygen, so it cut off the contact between the oxygen. If we cut the supply of or contact of oxygen, we can stop the fire. Okay, we can stop the burning. So if we not control if we not cut the oxygen supply when the burning occurs, means so it will continue. So if we want to stop the burning, we want to cut off the contact of oxygen. So this carbon dioxide will cut off the contact of oxygen, so then it will come to control. So in the electrical appliances, so in the buildings, so as you seen in the buildings, the fire extinguishers, the small cylinder is will put in the floor wise ಅಲ್ಲಿ ಈ ರೀತಿ ಸ್ಮಾಲ್ ರೆಡ್ ಕಲರ್ ಇರ್ತಕ್ಕಂತಹ ಒಂದು ಫೈರ್ ಗ್ಯಾಸಸ್ ಸ್ಮಾಲ್ ಸಿಲಿಂಡರ್ನ ಹಾಕಿರ್ತಾರೆ. ಸೊ ನೀವು ಶಾಪ್ಸಲ್ಲಿ ಮಾಲ್ಸಲ್ಲಿ ನೋಡಿರ್ಬೋದು ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಹಾಕಿರ್ತಾರೆ. ಸೊ ಇದರಲ್ಲಿ ಏನನ್ನು ತುಂಬಿರ್ತಾರೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ತುಂಬಿರ್ತಾರೆ. ಸೊ ಅಲ್ಲಿ ಎಲ್ಲ ಏನಿರುತ್ತೆ, ಮೇನ್ ಆಗಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇರುತ್ತೆ. ಓಕೆ, ಅಥವಾ ಪೆಟ್ರೋಲ್ ಡೀಸೆಲ್ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ಸಲ್ಲೂ ನೋಡಿರ್ತೀರಾ ನೀವು. ಸೊ ಈ ರೀತಿ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಹಾಕ್ಕೊಂಡಿರ್ತಾರೆ. ಮತ್ತು ದೊಡ್ಡ ದೊಡ್ಡ ಬಸ್ಸಸ್ಸಲ್ಲಿ ಈ ರೀತಿ ವೆಹಿಕಲ್ಸಲ್ಲಿ ಕೂಡ ಹಾಕಿರ್ತಾರೆ. ಸೊ ಯಾಕೆ ಅಂತಂದರೆ, so this carbon dioxide will cut off the mainly oxygen contact and the supply ಅನ್ನ ಏನು ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. So this is higher than that of the oxygen. That's why we are using this carbon dioxide as the ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಹೆಂಗೆ ಸ್ಟೋರ್ ಮಾಡಬೇಕು ಅದು? ಕಾರ್ಬನ್ ಡೈಆಕ್ಸೈಡ್ ಏನು ಒಂದು ವಾಟರ್ ಥರ, ನೀರು ಲಿಕ್ವಿಡ್ ಅಲ್ಲ. ಸೊ ಇಟ್ ಈಸ್ ಅ ಗ್ಯಾಸ್ ಅಲ್ವಾ? ಸೊ ಹೌ ಕ್ಯಾನ್ ವಿ ಸ್ಟೋರ್ ದಟ್ ಗ್ಯಾಸ್? ಸೊ ವಿ ಕ್ಯಾನ್ ಸ್ಟೋರ್ಡ್ ಆಸ್ ಇನ್ ದ ಸಿಲಿಂಡರ್. ಸೊ ಆಸ್ ವಿ ಆರ್ ಯೂಸಿಂಗ್ ದ LPG ಗ್ಯಾಸಸ್ ಇನ್ ಅವರ್ ಹೋಮ್, ವಿ ಆರ್ ಸ್ಟೋರಿಂಗ್ ಇನ್ ದಟ್ ಆಸ್ ಅ ಸಿಲಿಂಡರ್ ಅಲ್ವಾ? ಸೊ ಅದೇ ರೀತಿ ನಾವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಪ್ರೆಷರ್ ಅಲ್ಲಿ ಯೂಸ್ ಮಾಡಿಬಿಟ್ಟು ಈ ಸ್ಮಾಲ್ ಸಿಲಿಂಡರಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಸೊ ಬೈ ಸ್ಟೋರಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಇನ್ ದಿಸ್ ಸಿಲಿಂಡರ್ಸ್ ವಿ ಕ್ಯಾನ್ ಯೂಸ್ ಆಸ್ ಅ ಫೈರ್ ಎಕ್ಸ್ಟಿಂಗ್ವಿಷರ್ ಇನ್ ದ ಬಿಲ್ಡಿಂಗ್ಸ್. ಓಕೆ, ನೀವು ಅಬ್ಸರ್ವ್ ಮಾಡಿರ್ತೀರ ಅನಿಸುತ್ತೆ ಈ ಫೈರ್ ಎಕ್ಸ್ಟಿಂಗ್ವಿಷರ್ನ. ಸೊ ಅದರಲ್ಲಿ ಯಾವ ಗ್ಯಾಸ್ ಇರುತ್ತೆ? ಕಾರ್ಬನ್ ಡೈಆಕ್ಸೈಡ್. ಸೊ ದಿಸ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಸ್ಟಾಪ್ ದ ಸಪ್ಲೈ ಆಫ್ ದ ಆಕ್ಸಿಜನ್ and it will reduces the burning and it also reduces the temperature also. Okay, so in the electrical appliances means what we want to use like a dry powder of the sodium bicarbonate, what we are using baking soda, what we are calling. So this powder we can put on the surrounding of that place, means that will also controls the burning. Okay, so like this the water and carbon dioxide acts as the fire extinguisher. Then like this we are controlling the fire. Okay, so I think you have understood how we are controlling the firing. So first these three requirements should be cut off. So one is fuel, so one is oxygen, another one is heat, which raises the temperature of the firing. Okay, so by water, so water where we are using in the cloths and wood. If the burning of wood and cloths is uncontrolled, means we can use the water. Okay, dry always like that. But here water also cut off the contact of the oxygen, supply of the oxygen. Okay, so again but in case of petrol and electrical fuels, in case of fuels and electrical appliances, so we are using the carbon dioxide gas. So with this carbon dioxide gas will not affect the electrical appliances. Okay, it only stops the supply of the oxygen and contact of the oxygen. It will not affect the electrical appliances. We can use the carbon dioxide gases. Okay, so this carbon dioxide gas is stored in the
as a cylinder. So as we are using the LPG gases in our homes, like that only we can store the carbon dioxide gas in this cylinder and we can use as a fire extinguisher. So ನೀವು ಕೇಳಿರ್ತೀರ ಯಾರಿಗಾದ್ರೂ ಮನುಷ್ಯರಿಗೆ ಬೆಂಕಿ ಹತ್ಕೊಂತಂದ್ರೆ they will covered with a cloth, ಗೋಣಿ ಚೀಲ ಅಂತ ಏನು ಹೇಳ್ತೀವಿ, ಸೊ ಅದನ್ನು ಹಾಕ್ತಾರೆ. Why? So it will reduce us, it will cut off the supply of the air. So main ಆಗಿ ಆಕ್ಸಿಜನ್, ಏರ್ ಇತ್ತು ಅಂದರೆ ಆಕ್ಸಿಜನ್ ಬರ್ನಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಬರ್ನಿಂಗ್ ಸ್ಟಾಪ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಏರ್ ಎಲ್ಲಿಂದ ಬರ್ತಾ ಇದೆ ಅಲ್ಲಿನ ಕಾಂಟ್ಯಾಕ್ಟ್ನ, ಅಲ್ಲಿ ಸಪ್ಲೈನ, ಏರ್ ಸಪ್ಲೈನ ನಾವು ಸ್ಟಾಪ್ ಮಾಡಬೇಕು. ಇಫ್ ವಿ ಸ್ಟಾಪ್ ದ ಫೈರ್ ವಿಲ್ ಸ್ಟಾಪ್. ಸೊ ಅಲ್ಲಿ ಏನಾಗುತ್ತೆ, ಒಬ್ಬ ಮಾಡಿಗೆ ಒಬ್ರಿಗೆ ಏನಾದ್ರೂ ಬೆಂಕಿ ಹತ್ಕೊಂಡಿದೆ ಅಂದರೆ ಬಟ್ಟೆ ಹಾಕ್ತಾರೆ. ಸೊ ದಿಸ್ ಗೋಣಿ ಚೀಲನ ಇಂದ ಕವರ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಆ ಗೋಣಿ ಚೀಲ ಕವರ್ ಮಾಡೋದ್ರಿಂದ ಬಾಡಿಗೆ ಅಲ್ಲಿ ಆಕ್ಸಿಜನ್ನ ಸಪ್ಲೈ ಕಟ್ ಆಗುತ್ತೆ. ಸೊ ಅದು ಬರ್ನಿಂಗ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಹೌ ವಿ ಕಂಟ್ರೋಲ್ ದ ಫೈರ್. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಟೈಪ್ಸ್ ಆಫ್ ಕಂಬಷನ್. So what are the types of combustion? So there are 3 types of combustion. Okay, so one is rapid combustion. Types of combustion. Okay, this under this 3 types are there. The first one is rapid combustion. Then second one is spontaneous combustion. And third one is explosion. Okay, rapid combustion, spontaneous combustion and explosions. So these are the types of combustion. Then what are rapid combustions? So rapid combustion andre ಹೇಗಾಗುತ್ತೆ ಅಂತಂದರೆ, have you observed in your home the stove? ಓಕೆ, ಸ್ಟವ್ ಅನ್ನು ನೋಡಿರ್ತೀರಾ. ಸೊ ಅದನ್ನು ಆನ್ ಮಾಡಿ ನೀವೇನು ಮಾಡಬೇಕು, ಸೊ ಏನು ನಾವು ಸ್ಟವ್ನ ಹಚ್ಚಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನು ಅಥವಾ ಮ್ಯಾಸ್ಟಿಕ್ನ ಯೂಸ್ ಮಾಡಿಬಿಟ್ಟು ಆ ಗ್ಯಾಸ್ನ ನಾಬ್ನ ಆನ್ ಮಾಡಿ ನೀವು ಹಚ್ಚಿದ್ರಿಂದ ಏನಾಗುತ್ತೆ, ರೂಮ್ ಟೆಂಪರೇಚರಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಬರ್ನ್ ಆಗಲಿಕ್ಕೆ ಅಲ್ವಾ, ತಕ್ಷಣವೇ. ಸೊ ಫಾರ್ ದಟ್ ಟೈಪ್ ಆಫ್ ಕಂಬಷನ್ ಇಸ್ ಕಾಲ್ಡ್ ಆಸ್ rapid combustion. So we find that gas burns rapidly and starts burning. Gas burns rapidly and starts burning, and it gives so burning start agate, and what it will give, so and produces the gas light and heat, and produces light and heat. So this rapid combustion will occur in room temperature and rapidly. So there is no extra conditions for this. Okay, so ಇಷ್ಟೇ ಟೆಂಪರೇಚರ್ ಇರಬೇಕು, ಇಷ್ಟರಲ್ಲೇ ಇದು ಬರ್ನ್ ಆಗುತ್ತೆ ಅನ್ನೋದು ಏನು ಕಂಡೀಷನ್ಸ್ ಇಲ್ಲ. ಇಟ್ ವಿಲ್ ಅಕರ್ಸ್ rapidly. So for this example, stove in your home, you can observe in your home. Okay, so ನಾವು ಲೈಟರ್ ಇಂದ ನಾವು ಸ್ಟವ್ನ ಆನ್ ಮಾಡಿದ್ವಿ ಅಂತಂದ್ರೆ, so it will easily catches the fire and it starts to burn and it gives the light and heat. So for this type of combustion we will call as rapid combustion. Okay, then again spontaneous combustion. So what is this spontaneous combustion means? So I explained that forest fire. Okay, so in part 1 I explained that forest fire, how it will occur. So by absorbing heat daily, day to day, so once it will reaches the ignition temperature, then it starts to fire. So suddenly it will start to fire. Okay, so ಏನು ಮುನ್ಸೂಚನೆ ಇರೋದಿಲ್ಲ ನಮಗೆ ಅಲ್ಲಿ. ಓಕೆ, ಟೆಂಪ್ರೇಚರು ಇಷ್ಟು ಟೆಂಪ್ರೇಚರ್ ಇಟ್ಟಿದ್ದೀವಿ, ಅಥವಾ ಈಗ ಬೆಂಕಿ ನಾವು ಇಲ್ಲಿ ಸ್ಟೌವಲ್ಲಿ ಲೈಟರಲ್ಲಿ ಏನಾಗುತ್ತೆ, ನಾವೀಗ ಹಚ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ ನಮಗೆ, ರ್ಯಾಪಿಡ್ ಆಗಿ ಆಗುತ್ತೆ. ಸೊ ಬಟ್ ಇಲ್ಲಿ ಫಾರೆಸ್ಟ್ ಫೈರಲ್ಲಿ ಏನಾಗುತ್ತೆ, ಏನಾದರೂ ಇರುತ್ತಾ ಕಂಡೀಷನ್ಸು? ನೋ. ಸೊ ಡೇ ಬೈ ಡೇ ಅದು ಹೀಟ್ನ ಅಬ್ಸರ್ವ್ ಮಾಡಿ, ಸೊ ವೆನ್ ಇಟ್ ರೀಚಸ್ ದ ಇಗ್ನಿಷನ್ ಟೆಂಪ್ರೇಚರ್ ಇಟ್ ಸ್ಟಾರ್ಟ್ಸ್ ಟು ಬರ್ನ್ ಆ್ಯಂಡ್ ಇಟ್ ವಿಲ್ ಗಿವ್ಸ್ ದ
light like this. Okay, so this type of combustion we will call it as the spontaneous combustion, in which a material suddenly starts to burn. So in which material starts to burn suddenly burst into flames. Starts in which material starts to burn into flame. Suddenly start to burst into flame. Okay, without any information, without any application of any pressure or maybe any fuel like this, any apparent cause. Means ಅದಕ್ಕೆ ಬೇಕಾಗಿರ್ತಕ್ಕಂಥ ಕಂಡೀಷನ್ಸ್ನ ನಾವು ಏನು ಕೊಟ್ಟಿರಲ್ಲ. ಸೊ ಆದರೂ ಕೂಡ ಸಡನ್ ಆಗಿ it will start burst and it will catches the fire and by giving a flame. Okay, so for this type of combustion can say that spontaneous combustion. So for this spontaneous combustion you can remember the example of the forest fire. Okay, so which will causes the any precautions, it will not given, so any apparent cause is not present in that situation. So day by day it absorbs the heat and it catches one day fire. Okay, so one day it catches the fire in which material suddenly start to burst into flame without application of any apparent cause. So this type of combustion is called as spontaneous combustion. So what is explosion then? So what is explosion andre enu hagadre? So ನೀವು ನೋಡಿರ್ತೀರ you burn the crackers in the during the festivals. So what happens when the bursting of crackers? So just to give the small amount of it, what it will do? It will occurs the smoke and sound and also light alva. So ee mooru things onde sati enagutte produce agutte. So that type of combustion we will call it as the explosion. So what is the explosion means? The reaction in which takes place with the evolution of heat, light and sound. Okay, so here in explosion large amount of heat will produce. Okay, smoke will produce. So the reaction takes place with the evolution of heat, light and sound, and with the large amount of smoke is also gas formed in this reactions in the explosions. So for this the best example is bursting of crackers. So by reminding the example of bursting of crackers we can define the explosion. Okay, so these are the types of combustion. So the first one is rapid combustion, second one is spontaneous combustion, and then third one is explosion. So first the gas burns rapidly and starts burning and produces light and heat. So this is called as rapid combustion. So for this rapid combustion the best example is the stove, lighting the stove. Okay, so then second one is spontaneous combustion. So in which the material suddenly starts to burst into flame without application of any apparent cause. So for this spontaneous combustion the best example is forest fire. Explosion, so the reaction takes place with the evolution of heat and light and sound. So in this smoke also will
large amount of gases also will produce. So like this, so for this explosion the best example is bursting of crackers. Okay, so these are the types of combustion. So then we will move on to flame. Okay, so these flames will produce, we will see. ಫ್ಲೇಮ್ ಮೀನ್ಸ್ ಹೊಳಪು ಅಂತ ಹೇಳ್ಬೋದು. ಸೊ ನಾವು ಹೇಗೆ ಕ್ಯಾಂಡಲಲ್ಲಿ ಹಚ್ಚಿದಾಗ ನಮಗೆ ಈ ರೀತಿ ಬರುತ್ತಲ್ಲ ಶೇಪ್, ಸೊ ನಾವು ಇದನ್ನು ಹೊಳಪು ಅಥವಾ ಲೈಟ್ ಅಂತ ಏನು ಹೇಳ್ತೀವಿ, ಫ್ಲೇಮ್ ಅಂತ ಕರಿತೀವಿ. ಸೊ ಒಂದು ಸಬ್ಸ್ಟೆನ್ಸನ್ನು ನಮಗೆ ಒಂದೊಂದು ರೀತಿಯಾದಂತಹ ಫ್ಲೇಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾಂಪನ್ನ ತಗೊಳ್ಳಿ. ಸೊ ಲ್ಯಾಂಪಲ್ಲೇ ಒಂದು ರೀತಿ ಕಾಣಿಸುತ್ತೆ. ಸೊ ಅದೇ ರೀತಿ ಕ್ಯಾಂಡಲಲ್ಲಿ, ಅದೇ ರೀತಿ ಮತ್ತು ಸ್ಟವ್ ಬರ್ನ್ ಆಗಬೇಕಾದ್ರೆ, ದೆನ್ ಮೆಗ್ನೀಷಿಯಮ್ ಬರ್ನ್ ಆಗಬೇಕಾದ್ರೆ ನಮಗೆ ವೈಟ್ ಲೈಟ್ ಅನ್ನೋದು ಕಾಣಿಸುತ್ತೆ. ಸೊ ಈ ರೀತಿ ಒಂದೊಂದು ಡಿಫ್ರೆಂಟಾಗಿ ಫ್ಲೇಮ್ಸ್ ನಮಗೆ ಕಾಣಿಸುತ್ತೆ ಅಲ್ವಾ. ಸೊ ಆಲ್ ಇನ್ ಯೋರ್ ಟೆಕ್ಸ್ಟ್ ಬುಕ್ ಇಸ್ ದೇರ್. ಸೊ ಎಲ್ಲ ಕಲರ್ ಯಾವುದಿದೆ ಅಬ್ಸರ್ವ್ ಮಾಡಿ ನೀವು ಒಂದ್ಸತಿ. ಕ್ಯಾಂಡಲು ಮತ್ತು ಲ್ಯಾಂಪು, ದೆನ್ ಸ್ಟವ್. Okay, so by burning these and coal also, so what we will observe, mainly orange or yellow color irutte alva. Orange ಮತ್ತೆ yellow color mix irutte. ಮತ್ತೆ ಸ್ಟವ್ಸ್ ಅಲ್ಲಿ ನಾವು ಸ್ವಲ್ಪ ಬ್ಲೂ ಕಲರ್ ನ ನೋಡ್ತೀವಿ, ಇಸ್ ಇಟ್. ಸೊ ಈ ರೀತಿಯಾದಂಥ ಕಲರ್ಸ್ ನಾವು ಎಲ್ಲಿ ನೋಡ್ತೀವಿ, ಫ್ಲೇಮ್ಸ್ ಅಲ್ಲಿ ನೋಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಫ್ಲೇಮ್. ದೆನ್ ದ ಸ್ಟ್ರಕ್ಚರ್ ಆಫ್ ದ flame, we will discuss about the structure of the flame. Then what are the parts which are in the flame? The substances which are while burning which will vaporize. Okay, so that forms the flames. Mainly ಯಾವಾಗ ನಾವು ಸಬ್ಸ್ಟೆನ್ಸ್ನ ಬರ್ನ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಯಾವುದು ಫ್ಲೇಮನ್ನು ಕೊಡುತ್ತೆ, ಯಾವುದು ಫ್ಲೇಮನ್ನು ಕೊಡಲ್ಲ, ಅನ್ಫ್ಲೇಮಬಲ್ ಅಂತ ಹೇಳ್ತೀವಿ. ವಿಚ್ ಡಸ್ ನಾಟ್ ಗಿವ್ ದ ಫ್ಲೇಮ್, ವಿಚ್ ಗಿವ್ಸ್ ದ ಫ್ಲೇಮ್ ಅಂತ ಒಂದು ಟೇಬಲ್ ಇದೆ ನಿಮ್ಮ ಬುಕ್ಕಲ್ಲಿ. ಸೊ ಒಂದು ಕೋಲ್, ಇಟ್ ವಿಲ್ ನಾಟ್ ಗಿವ್ಸ್ ದ ಫ್ಲೇಮ್. ಓಕೆ, ಚಾರ್ಕೋಲ್ ಬಂದ್ ಮಾಡಬೇಕಾದ್ರೆ, ಕೋಲ್ನ ಬರ್ನ್ ಮಾಡಬೇಕಾದ್ರೆ, ಸೊ ದೇ ವಿಲ್ ನಾಟ್ ಗಿವ್ ದ ಫ್ಲೇಮ್. ಸೊ ದೆನ್ ವಿಚ್ ವಿಲ್ ಗಿವ್ಸ್ ದ ಫ್ಲೇಮ್? ಬರ್ನಿಂಗ್ ಆಫ್ ಕ್ಯಾಂಡಲ್, ಕ್ಯಾಂಡಲಲ್ಲಿ ನಮಗೆ ಸಿಗುತ್ತೆ. ಮತ್ತು ಲ್ಯಾಂಪ್ ಬರ್ನ್ ಮಾಡಿದಾಗ ಸಿಗುತ್ತಲ್ಲ ಫ್ಲೇಮು. ಗ್ಯಾಸ್ ಸ್ಟವ್, ಇಲ್ಲಿ ಕೂಡ ನಮಗೆ ಫ್ಲೇಮ್ ಸಿಗುತ್ತೆ. ಓಕೆ, ಸೊ ಇಲ್ಲಿ, so these substances will produce the flame and this will not give the flame. So why these substances give the flame and this will not? So why means, so in this candle and lamp and gas lamp, so we are seeing the vaporization. So means while the substance which are burning, the substance while burning which vaporize, the substance which, sorry, so the substance which vaporize while burning, so those substances will give the flame. Okay, so the substances which will vaporize while burning, so those substances will give the flame. So which will not vaporize while burning, so for them we will call it, we will not saw the flame. ಈ ಕೋಲ್ ಮತ್ತು ಚಾರ್ಕೋಲ್ ಬರ್ನ್ ಆಗಬೇಕಾದ್ರೆ ಏನಾಗುತ್ತೆ, ವೆಪರೈಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಫ್ಲೇಮ್ ಪ್ರೊಡ್ಯೂಸ್ ಆಗಲ್ಲ. ಬಟ್ ಇಲ್ಲಿ ಲ್ಯಾಂಪ್ ಮತ್ತು ಕ್ಯಾಂಡಲಲ್ಲಿ ಏನಾಗುತ್ತೆ, ಕ್ಯಾಂಡಲಲ್ಲಿ ಮೇನ್ ಆಗಿ ಸಬ್ಸ್ಟೆನ್ಸಸ್ ವಿಚ್ ವಿಲ್ ವೆಪರೈಸ್. So that's why we get the flame. Okay, the reason about the getting flame and why we are not getting flame in coal substance, coal like substances. Okay, so then we will know about the how the flame, the structure of the flame.
So this structure of the flame consists of many layers, components. So this is a candle. So this here central. So this is a concern. This is an outer layer like this. We are showing the different layers. Okay, like this. So which layer will produce the largest amount, we will see. So this is the innermost. This is the innermost zone. Okay, this one middle zone, okay, so this is the outer zone. So this is mainly in blue color and this is mainly in the yellow color and this is a black. So ನೀವು ನೋಡಿರ್ತೀರಾ ಕ್ಯಾಂಡಲ್ ಹಚ್ಚಿದಾಗ ಸೊ ಫ್ಲೇಮ್ ಬರುತ್ತಲ್ಲ, ಸೊ ಫಸ್ಟಲ್ಲಿ ಇಲ್ಲಿ ಕೆಳಗಡೆ ಏನು ಬತ್ತಿ ಇರುತ್ತೆ ಅದಕ್ಕೆ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಸೊ ಅದನ್ನು ನಾವು ಇನ್ನರ್ ಮೋಸ್ಟ್ ಝೋನ್ ಅಂತ ಕರಿತೀವಿ. ಅದು ಮೆಲ್ಟ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಮಿಡಲಲ್ಲಿ ಆರೆಂಜ್ ಕಲರ್ ಮತ್ತು ಯೆಲ್ಲೋ ಕಲರ್ ಫಾರ್ಮ್ ಆಗಿರುತ್ತೆ. ಸೊ ಅದನ್ನು ನಾವು ಮಿಡಲ್ ಝೋನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅದೇ ರೀತಿ ಔಟರ್ ಝೋನಲ್ಲಿ ಬ್ಲೂ ಕಲರ್ ಕಾಣುತ್ತೆ ನಮಗೆ. ಸೊ ಅದನ್ನು ನಾವು ಔಟರ್ ಝೋನ್ ಅಂತ ಕರಿತೀವಿ. ಹಾಗಾದರೆ ಇದಿಷ್ಟಲ್ಲಿ ಯಾವುದರಲ್ಲಿ ತುಂಬ ನಮಗೆ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಸಿಗುತ್ತೆ ಅಂತ ನೋಡೋಣ. ಸೊ ಇದು ನೋಡಬೇಕು ಅಂದರೆ ಸೊ ನಾವು ಕ್ಯಾಂಡಲಿಗೆ ಫಸ್ಟು ಒಂದು ಗ್ಲಾಸ್ ಸ್ಲೈಡನ್ನು ತೊಗೊಳ್ಳೋಣ. ಸೊ ಪ್ಲೇನ್ ಗ್ಲಾಸ್ ಸ್ಲೈಡನ್ನು ತೊಗೊಂಡ್ಬಿಟ್ಟು ಸೊ ಕ್ಯಾಂಡಲ್ನ ಮೇಲೆ ಪೂರ್ತಿ ಮಧ್ಯ ಇಟ್ಕೋಬೇಕು. ಓಕೆನಾ. ಸೊ ಆಗ ನಮಗೆ ಏನಾಗುತ್ತೆ, ಸೊ ಇಲ್ಲಿ ಬ್ಲ್ಯಾಕ್ ಕಲರ್ ಫಾರ್ಮ್ ಆಗುತ್ತೆ. ಓಕೆ, ಬ್ಲ್ಯಾಕ್ ಕಲರ್ ಫಾರ್ಮ್ ಆಗುತ್ತೆ. ಸೊ ಯಾಕೆ ನಾವು ಬ್ಲ್ಯಾಕ್ ಕಲರ್ ಫಾರ್ಮ್ ಆಗುತ್ತೆ ಅಂದರೆ ಪೂರ್ತಿ ಹತ್ತ ಇಟ್ಟರೆ ಸೊ ಅಲ್ಲಿ ಬರ್ನ್ ಆಗದಲ್ಲೇ ಇರ್ತಕ್ಕಂಥ ಕಾರ್ಬನ್ ಸಬ್ಸ್ಟೆನ್ಸ್ ಏನಿರುತ್ತೆ ಅದು ಫಾರ್ಮ್ ಆಗುತ್ತೆ. ಸೊ ವೈ ವಿ ಆರ್ ಗೆಟಿಂಗ್ ದಿಸ್ ಬ್ಲ್ಯಾಕ್ ಕಲರ್ ಮೀನ್ಸ್ ದ ಅನ್ಬರ್ನ್ ಕಾರ್ಬನ್ ಕಾಂಪೌಂಡ್ಸ್ ಆರ್ ಫಾರ್ಮಿಂಗ್ ದಿಸ್ ಬ್ಲ್ಯಾಕ್ ಕಲರ್. ಓಕೆ, ಅದೇ ರೀತಿ ನೆಕ್ಸ್ಟ್ ನಾವು ಕಾಪರ್ ವಯರ್ನ ಮಿಡಲ್ ಆಫ್ ಟಿಪ್ ಆಫ್ ದ ಕ್ಯಾಂಡಲ್ಗೆ ನಾವು ಎಕ್ಸ್ಪೋಸ್ ಮಾಡಿದ್ವಿ ಅಂದರೆ ಸೊ ಅಲ್ಲಿ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಟು ಬರ್ನ್ ಮೀನ್ಸ್ ರೆಡ್ ಆಗಿ ತುಂಬ ಹಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ತುಂಬ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಏನು ಮೀನ್ಸ್ ದೇರ್ ಇಸ್ ನೋ ಫುಲ್ಲಿ ಕಂಬಷನ್ ಆಗುತ್ತೆ, ಇಲ್ಲಿ ಪಾರ್ಷಿಯಲ್ ಕಂಬಷನ್ ಆಗುತ್ತೆ ಎಲ್ಲಿ ಇನ್ ದ ಮಿಡಲ್ ಝೋನಲ್ಲಿ. ಬಟ್ ಇಲ್ಲಿ ಇನ್ ದ ಔಟರ್ ಝೋನಲ್ಲಿ ದ ಕಂಪ್ಲೀಟ್ ಕಂಬಷನ್ ವಿಲ್ ಅಕ್ಕರ್ಸ್. ಓಕೆ, ಸೊ ಹಾಗಾದರೆ ನಾವು ಹೇಳ್ಬೋದಾ, ಸೊ ಔಟರ್ ಝೋನಲ್ಲಿ ತುಂಬ ವೆರಿ ಹಾಟನ್ನು ನಾವು ಹಾಟ್ ಪಾರ್ಟ್ ಅಂತ ಕರಿತೀವಿ. ಹಾಗೆ ಮಿಡಲ್ ಝೋನನ್ನು ನಾವು ಮಾಡ್ರೇಟ್ಲಿ ಹೀಟ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ನಮಗೆ ಕೆಳಗಡೆ ಇಲ್ಲಿ ಇನ್ನರ್ ಮೋಸ್ಟ್ಲಿ ನಮಗೆ ಸಿಗೋದು ಓನ್ಲಿ ಲೆಸ್ ಪಾರ್ಟ್ ಆಫ್ ದ ಹಾಟ್. ಓಕೆ, ಸೊ ದಿಸ್ from these activities we can say that the innermost zone consists of innermost is unburnt wax. Innermost zone is unburnt wax vapors. Okay, so here we will get only least hot. But in the middle zone what happens, so we will get the middle zone ಅಲ್ಲಿ ಏನಾಗುತ್ತೆ ಅಂತ ಹೇಳಿದೆ, ಪಾರ್ಷಿಯಲ್ ಕಂಬಷನ್ ಆದಾಗ ನಮಗೆ ಕಾರ್ಬನ್ಸ್ ಕಾಂಪೌಂಡ್ಸ್ ನಮಗೆ ಆ ಗ್ಲಾಸ್ ಇದ್ರ ಮೇಲೆ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ವಿ ವಿಲ್ ಗೆಟ್ ದ moderately
moderately hot. Okay, so ಅದೇ ರೀತಿ next, so in this middle zone we will get the moderately hot, and in the outer zone complete combustion, and very hottest part or in the candle means that is outer zone, hottest part. Okay, so this is about the structure of the flame. Okay, so where we will get the flame means the substance which vaporize while burning, we will get the flame. The substance which will not vaporize while burning, they will not give the flame. So for example, candle will give the flame. Okay, so then what is the structure of the flame means? So we gone through the activities. So first we discussed about the we are holding the thin glass slide to the candle in the middle. Okay, in the middle of the flame. So there the black color, we saw the black color. So why the color form means due to the unreacted carbon compounds, they will form on the black color on the glass slide. Okay, so like that. So then we inside the copper wire, so we are inserted at the tip of the candle. So what we observe, it will get very hot and it turns the color orange or red. Okay, tumba kaadbitte enagutte red color agi form agirutte. So ನಾವು ಅದನ್ನ so ಅವೆರಡು activities ನ ನೋಡೋದ್ರಿಂದ ನಮಗೆ ಏನು ಗೊತ್ತಾಗುತ್ತೆ? So this outer zone contains very hottest part and this middle zone contains moderately hot. Okay, so this is the structure of the flame. So first this black color layer which is unburnt wax vapors. So ಅದು ಕರೆಕ್ಟ್ ಹೋಗುತ್ತೆ ಅಲ್ಲ, ಬರ್ನ್ ಆದಾಗೆಲ್ಲ ಸೊ ಅದೇನಾಗುತ್ತೆ ವೆಪರೈಸ್ ಆಗ್ತಾ ಹೋಗುತ್ತೆ. ಸೊ ದಸ್ಟ್ innermost zone is black in color, so which has the least hot. Then other one is middle zone. Then what is the middle zone? So here in the middle zone, partial combustion. So I told that it will not burn the substance fully. Okay, it will cause partial combustion. So we are getting the black color on the surface of the glass sheet. So this here in middle zone we will get the moderately hot. Okay, in the same manner the outer zone which is in blue color, in the middle zone we are getting the yellow color, we are seeing the yellow color. So in the outer zone we are seeing the blue color, so which gives us complete combustion will take place because it is a very hottest part in the structure of the flame. Okay, so this is all about the, so how we will get the flame and about the structure of the flame. So in the next we will go to fuel. What is a fuel? So in the next part we will discuss about the fuel and its fuel efficiency and what are the harmful effects we are facing while burning the fuels. Thank you.